ಗುರುಜಿ, ಗೌರಿ ಹಬ್ಬ ಬಂತು ಅಂದ್ರೆ ನೂತನವಾಗಿ ಮದ್ವೆ ಆಗಿರೋರ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಿಗ್ಗು ಅಂತ ಹೇಳ್ಬಹುದು. ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಪ್ರತೀತಿಯನ್ನ ನಾವು ಪಾಲಿಸಬೇಕು? ಖಂಡಿತ ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಗೌರಿ ಗಣೇಶ ಹಬ್ಬ ಇದ್ದಾಗ ಪ್ರತಿಯೊಬ್ಬ ಮನುಷ್ಯನು ಗೌರಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳಿಗೆ ಆಗಿರತಕ್ಕಂಥ ಒಂದು ಹಬ್ಬ. ಇದರಲ್ಲಿ ತಲೆ ನೀರು ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ವಿಧಿವಿಧತ್ತು. ಏನು ಅಂದರೆ, ಯಾವತ್ತಿದ್ರೂ ತಲೆ ನೀರು ಸ್ನಾನ ಅಂದರೆ ಸುಮ್ಮನೆ ಏನು ಮಾಡ್ತಾರೆ, ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು. ಹಾಗೆ ಮಾಡಬಾರ್ದು. ಹಬ್ಬದಲ್ಲಿ ತಲೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಲೇಬಾರ್ದು. ಸ್ವಲ್ಪ ಹಸಿ ಹಾಲು ತಲೆಗೆ ಹಾಕ್ಕೋಬೇಕು, ಸ್ನಾನ ಮಾಡಬೇಕು. ಇಲ್ಲ 3 ದಿವಸದ ಹಿಂದೆ ಅರ್ಶಿಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಸಿ ಎಣ್ಣೆಯನ್ನು ತಲೆಗೆ ಹಚ್ಕೋಬೇಕು. ಹಾಗೆ ಹಚ್ಕೊಂಡ ಮೇಲೆ ಅದ ನಂತರ ಯಾವ ಕಾಲಕ್ಕೂ ಎಣ್ಣೆಯನ್ನು ಹಾಕೊಳ್ಳದೇನೆ ಇರಬೇಕು. ಕೊನೆಗೆ ಅರ್ಶಿಣದ ನೀರು ಹಾಕ್ಕೊಂಡು ಸ್ನಾನ ಮಾಡಬೇಕು. ಮೈ ತುಂಬ ಅರ್ಶಿಣವನ್ನು ಬಲ್ಕೊಳ್ಳಿ. ಯಾಕೆಂದರೆ ಹರಿದ್ರಾಲಂಕಾರಂ ನರಸಿಂಹಭೂಷಿತ. ನರಸಿಂಹಸ್ವಾಮಿ ತಾಯಿ ಆಗಿರ್ತಕ್ಕಂಥವಳು, ತಂಗಿ ಆಗಿರ್ತಕ್ಕಂಥ ಗೌರಮ್ಮನಿಗೆ ಪರಿವರ್ತನೆ. ನೋಡಿ, ಮಹಾವಿಷ್ಣು ಆಗಿದ್ದರೆ ದುರ್ಗೆ ಪೂಜೆ ಮಾಡಿ ಅಂತ ಹೇಳ್ತೀವಿ, ಅವನ ತಂಗಿ ಪೂಜೆ ಅಂತ. ನರಸಿಂಹಸ್ವಾಮಿ ಆದ ಗೌರಿ ಪೂಜೆಗೆ ನರಸಿಂಹಸ್ವಾಮಿ ಆಹ್ವಾನ ಆಗ್ತಾನೆ. ಅದಕ್ಕೆ ಸ್ವರ್ಣ ಗೌರಿ, ಬಂಗಾರದಲ್ವ, ರಜತ ಗೌರಿ. ಅದಕ್ಕೆ ಇಂತಹ ಒಂದು ಬಂಗಾರದ ಗೌರಿಯನ್ನು ನಾವು ಸ್ಮರಣೆ ಮಾಡ್ಕೋಬೇಕಾದ್ರೆ ಹೆಣ್ಣು ಮಕ್ಕಳು ಭಾಳ ಚೆನ್ನಾಗಿ ಅರ್ಶಿಣವನ್ನು ಹಚ್ಕೊಂಡು ಸ್ನಾನ ಮಾಡಬೇಕು. ಎಷ್ಟೋ ಜನ ಹೆಣ್ಣು ಮಕ್ಕಳು ಏನೋ ಈಗೋ ಅಥವಾ ಏನೋದು ಏನೇನೋ ಅರ್ಶಿಣ ಇದೆ ಅಂತ, ಕೆಲವ್ರಿಗೆ ಏನು ಅಂದರೆ ಕಾಮಾಲೆ ಆಗಿಬಿಟ್ಟಿದೆ ಅಂತ ಬೇರೆಯವ್ರು ಅನ್ಕೊಂಡ್ಬಿಡ್ತಾರೆ ಅಂತ. ಹಾಗೆಲ್ಲ ಅನ್ಕೋಬೇಡಿ. ಯಾವತ್ತು ಅರ್ಶಿಣ ಏನು ಅಂದರೆ ಟರ್ಮರಿಕ್. ದೇಹಕ್ಕೆ ಹೆಣ್ಣು ಮಕ್ಕಳಿಗೆ ಎಷ್ಟು ರಕ್ಷಣೆ ಅಂದರೆ ಲಕ್ಷಣವೂ ಅಷ್ಟೇ ಚೆನ್ನಾಗಿರುತ್ತೆ, ರಕ್ಷಣೆ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲು ಒಂದು ತಮಾಷೆಗೆ ಹೇಳ್ತೀನಿ ಕೇಳಿ. ಕಪ್ಪಾಗಿದ್ರೆ ಹೆಂಡತಿ ಏನು ಮಾಡ್ತಾಳೆ, ಸ್ವಲ್ಪ ಅರ್ಶಿಣ ಹಾಕೊಂಡ್ರೆ ಅವತ್ತಾದ್ರೂ ಬೆಳ್ಳಗಿರ್ತಾಳೆ ಅಲ್ವಾ? ಇಲ್ಲದೇ ಇದ್ರೆ ಭಾಳ ಕಷ್ಟ. ಕತ್ಲಲ್ಲಿ ಅರ್ಶಿಣ ಕುಂಕುಮ ಕಲಿಯಕ್ಕೆ ಹೋದ್ಲು ಅಂತ ಇಟ್ಕೊಳ್ಳಿ, ಬರೀ ಒಡವೆ ಕಾಣ್ತಿರತ್ತೆ, ಅವಳು ಕಾಣೋದೇ ಇಲ್ಲ. ಹಾಗಾಗಬಾರ್ದು. ಅರ್ಶಿಣ ಹಚ್ಕೊಂಡ್ರೆ ಅಟ್ಲೀಸ್ಟ್ ಏನೋ ಬೆಳ್ಳಗೆ ಯಾವುದೋ ಬರ್ತಾ ಇದೆ ಅಂತ ಅಂದ್ಕೊಂಡು ಸಂತೋಷ ಪಡ್ಬೋದು. ಅದಕ್ಕೆ ಈ ಕಾಲದಲ್ಲಿ ಮಳೆ ಬರುತ್ತೆ, ಕರೆಂಟ್ ಹೋಗುತ್ತೆ, ಏನೇ ಆಗಲಿ ಪೂಜೆಯನ್ನು ಮಾತ್ರ ಯಾರು ನಿಲ್ಲಿಸಲ್ವಾ? ಎಷ್ಟೇ ಕಷ್ಟ ಬರಲಿ. ಇವತ್ತು ನೋಡಿ, ಹೂ ಬೆಲೆ ಜಾಸ್ತಿ, ಹಣ್ಣುಗಳ ಬೆಲೆ ಜಾಸ್ತಿ, ಎಲ್ಲ ದರಿದ್ರದವರು ಬೆಲೆ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾರೆ. ಹಬ್ಬಗಳೇ ಆಚರಿಸ್ಕೊಳಕ್ಕಾಗದೆ ಈ ದುಬಾರಿ ಬೆಲೆ ನೋಡಿ, ಹಬ್ಬಗಳು ಕೂಡ ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ. ನಿಜಕ್ಕೂ ಹೇಳ್ತೀನಿ ಕೇಳಿ, 300 ರೂಪಾಯಿ ಸಂಬಳ ತೊಗೊಳ್ಳೋನು, 500 ರೂಪಾಯಿ ಸಂಬಳ ತೊಗೊಳ್ಳೋನು ತಿಂಗಳಲ್ಲಿ ಅವನು ಹಬ್ಬನೇ ಮಾಡ್ತಾನೋ, ಗಣಪತಿ ವಿಗ್ರಹನೇ ಚಿಕ್ಕದಾಗಿ ತಂದ್ಕೊತಾನೋ, ಇಲ್ಲ ಇರೋ ಮನೆ ಗಣಪತಿ ಪೂಜೆ ಮಾಡೋಕೆ ಒಂದು ಹೂ ತಂದು ಹಾಕೋಬೇಕೇನ್ರಿ ಅವನು? ಅವನ ಮನೆಗೆ ಎಷ್ಟು ಕಷ್ಟ ಅನ್ನೋದು ನಿಮಗೇನು ಗೊತ್ತು? ಆ ಗೌರಮ್ಮನ ನೋಡೋಕ್ಕಾದ್ರೂ ಅವನ ಸಂಪ್ರದಾಯದಲ್ಲಿ ಎಷ್ಟೋ ಕೋಟ್ಯಾಧೀಶ್ವರ ಆಗಿರೋನು ಬೀದಿಗೆ ಬಂದ್ಬಿಟ್ಟಿರೋರು ಎಷ್ಟು ಜನ ಇದ್ದಾರೆ. ಇವತ್ತು ಅವ್ರುಗಳಿಗೂ ಆಚರಿಸ್ಬೇಕು ಅಂತ ಆಸೆ, ಆದರೆ ಈ ಬೆಲೆಗಳು ನೋಡಿದಾಗ ಎಲ್ಲಿ ಅನುಕೂಲ ಆಗುತ್ತೆ? ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಮನದಟ್ಟಾಗೋ ಹೇಳ್ತಾ ಇದ್ದೀನಿ, ನೀವುಗಳ ಹೋರಾಟವನ್ನು ಇವತ್ತಿನ ದಿವಸ ಏನು ಅಣ್ಣಾ ಹಜಾರೆ ಅಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಅಷ್ಟು ಹೋರಾಟದಲ್ಲಿ ಇವತ್ತು ನೀವು ದೌರ್ಜನ್ಯವನ್ನು ಯಾವ ಕಾಲಕ್ಕೂ ಜನಗಳ ಮೇಲೆ ಹಾಕಬೇಡಿ. ನಿಜಕ್ಕೂ ನೀವು ಕೊಡೋ ಹಬ್ಬದಲ್ಲಿ ಅವ್ರು ಪೂಜೆ ಮಾಡುವಾಗಲೇ ಏನು ದುಬಾರಿಯಪ್ಪ, ಒಂದು ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ದೇವ್ರಿಗೆ ಹಿಂಗೆ ಹಾಕಿದ್ರೆ ಇವನಿಗೂ ಮನಸ್ಸಿರಲ್ಲ. ಮನಸ್ಸಿಲ್ಲದೆ ಪೂಜೆ ಮಾಡಿದ್ರೆ ಪ್ರಯೋಜನವೂ ಇಲ್ಲ. ಅದಕ್ಕೆ ಮನಸ್ಫೂರ್ತಿ ಒಂದು ಹೂವು ಹಾಕಿದ್ರೂ ಮನಸ್ಸಲ್ಲಿ ಯಾವ ಕಾಲಕ್ಕೂ ನಿಷ್ಕಲ್ಮಶ ಇರಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವುಗಳೆಲ್ಲ ನಿಮಗೂ ಕಷ್ಟ ಇದೆ, ಎಷ್ಟಕ್ಕೆ ತರ್ತಿರೋ ಅಷ್ಟಕ್ಕೆ ಕೊಡಿ. ಒಂದು ಸ್ವಲ್ಪ ಲಾಭಕ್ಕೆ ಕೊಡಿ ಅಂದರೆ ಸ್ವಲ್ಪ ಲಾಭ ಇರಬೇಕು. ಏನು ಹಬ್ಬ ಬಂದು 2 ರೂಪಾಯಿ 3 ರೂಪಾಯಿ ಲಾಭ ಸಿಕ್ಕಿದ್ರೆ ಸಾಕು. ಅದನ್ನು 10,000 ರೂಪಾಯಿ 100,000 ರೂಪಾಯಿ 1,000 ರೂಪಾಯಿ ಕನಕಾಂಬ್ರ ಯಾವನ್ರಿ 5,000 ರೂಪಾಯಿ ಕಿಲೋ ಅಂದರೆ ಎಲ್ಲಿಗೆ ಹೋಗ್ತಾನವನು? ಅದಕ್ಕೆ ಹೇಳೋದು, ಒಂದೊಂದು ಸರಿ ಬೇಜಾರಾಗ್ಬಿಡುತ್ತೆ. ಈ ಥರದ ನೀವು ಈ ಮಾತುಗಳನ್ನು ನಿಮ್ಮೆಲ್ಲರಿಗೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಬ್ಬ ಆಚರಣೆಗಳು ಸುಖವಾಗಿ ಮಾಡಬೇಕು. ಗೌರಮ್ಮನ ಹಬ್ಬ ಈ ಥರ ಹೂವು ಹಂಪಲದಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, 5 ವಿಧವಾದ ಗೌರಿಯನ್ನು ಇಟ್ಕೋಬೇಕು. ಒಂದು ಗಂಗೆ, ಎರಡನೇದು ಮರಳಿನ ಗೌರಿ, ಅದಾದಮೇಲೆ ಒಂದು ದರ್ಪಣ, ಪುಟಾಣಿ ದರ್ಪಣವನ್ನು ಇಟ್ಟರೆ ಅದು ಮಹಾಮಂಗಳ ಗೌರಿ. ಆ ವಿಶೇಷವಾಗಿರ್ತಕ್ಕಂಥ ಮಂಗಳಗೌರಿ ಆಚರಿಸಿದ ಮೇಲೆ ನಾವು ಮರಳಲ್ಲಿ ಮಾಡ್ಕೊಂಬಂದಿರೋ ಗೌರಿ. ಅದಾದಮೇಲೆ ಒಂದು ಬಟ್ಲೆ ಅಡಿಕೆ ಇಟ್ಕೊಂಡಾಗ ಒಂದು ಗೌರಿ. ಈ ಪಂಚಗೌರಿಯನ್ನು ಇಟ್ಟು ಸ್ಮರಣೆ ಮಾಡ್ಕೊಳ್ಳೋ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರಿ ಹಬ್ಬ ಇವತ್ತು ಆಚರಿಸಿದಾಗ ಸ್ವರ್ಣಗೌರಿ ತಾನು ತನ್ನ ಪರೆಯನ್ನು ತೆಗೆದಾಗ ಬಂಗಾರದ ಬಣ್ಣದಲ್ಲಿರ್ತಕ್ಕಂಥ ಗೌರಿಯನ್ನು ಸ್ಮರಣೆ ಮಾಡಿಕೊಂಡು ಮೇಲ್ಗಡೆ ಎತ್ತರ ಸ್ಥಾನದಲ್ಲಿ ಕೂರಿಸಿ ಕೆಳಗಡೆ ಗಣಪತಿ ನೀಡಿ ಪೀಠದ ಮೇಲೆ ಇಡಿ. ಗೌರಿ ನೀಡಬೇಕಾದ್ರೆ ಮುತುಕ್ದೆಲೆ ನಿಟ್ಟರೆ ಭಾಳ ವಿಶೇಷತೆ, ಶ್ರೇಷ್ಠತೆ. ಇವಳಿಗೆ ಸೀತಾಫಲ ತುಂಬ ಇಷ್ಟ ಅಂತೆ. ಅದಕ್ಕೆ ನಾವುಗಳು ಸೀತಾಫಲ ಹಬ್ಬದಲ್ಲೇ ಬರೋದು. ಗಣಪತಿಗೆ ಇಷ್ಟ ಅಂತಲ್ಲ, ಸೀತಾಫಲ ಯಾವತ್ತಿದ್ರೂ ತಿಳ್ಕೊಳ್ಳಿ ಗೌರಮ್ಮನಿಗೆ ತುಂಬ ಪ್ರೀತಿ. ಯಾಕೆ ಅಂದರೆ ಅದಕ್ಕೊಂದು ದೊಡ್ಡ ಕಥೆ ಇದೆ. ಸೀತಾಫಲದಲ್ಲಿ ವನದುರ್ಗೆ ಆಗಿರ್ತಾಳೆ ಇವಳು. ಆ ವನದುರ್ಗೆ ಆಗಿದ್ದಾಗ ಹಿಮಾಲಯ ಪರ್ವತರ ರಾಜ, ಅದಕ್ಕೆ ಪರ್ವತರಾಜನ ಮಗಳಾಗಿರ್ತಕ್ಕಂಥವಳು ಪಾರ್ವತಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಪಾರ್ವತಿ ದೇವಿ ವನದಲ್ಲಿ ಓಡಾಡ್ತಿರ್ತಾಳಂತೆ. ಆಗ ಸೀತಾಫಲ ಅಂತಕ್ಕಂಥದ್ದು ಏನು ಅಂದರೆ, ಮಧ್ಯದಲ್ಲಿ ಇಷ್ಟೋ ಹಣ್ಣು, ಅದೆಲ್ಲ ಫಲಗಳಾಗಿರ್ತಕ್ಕಂಥ ಒಳಗಡೆ ಆ ಹಣ್ಣಲ್ಲಿ ಒಂದು ದುಂಬಿ ಬರುತ್ತಂತೆ.
ಈ ದುಂಬಿ ಹೊರಭಾಗದಲ್ಲಿ ಓಡಾಡ್ತಾ ಇರೋದು ಎಲ್ಲ ಹೂಗಳೆಲ್ಲ ಓಡಾಡುತ್ತೆ, ಹಣ್ಣು ಹತ್ರ ಮಾತ್ರ ಹೋಗಲ್ಲ. ಯಾತಕ್ಕೆ ಹೋಗಲ್ಲ ಅಂತ ಇಲ್ಲ, ಈ ಹಣ್ಣು ಹುಳಿಯಾಗಿರ್ತಕ್ಕಂಥದ್ದು, ಸಿಹಿ ಆಗಬೇಕು, ಕಾಯ ಆಗಿರ್ತಕ್ಕಂಥದ್ದು ಸಿಹಿ ಆಗಬೇಕು, ತಾಳ್ಮೆ ಬೇಕು. ಆದರೆ ಈ ಹಣ್ಣ ಕೀಳ್ದೇನೆ ತನಗೆ ತಾನಾಗೇ ಬರ್ತಕ್ಕಂಥ ಏಕೈಕ ಹಣ್ಣು ಸೀತಾಫಲ. ಸೀತಾಫಲ ನೀವೇನು ಅಂದರೆ ಕಾಯಿಗಳಲ್ಲಿ ಕಿತ್ಬಿಡ್ತಾರೆ, ಆದರೆ ತನಗೆ ತಾನಾಗೆ ಅರ್ಪಿಸ್ಕೋಬೇಕಂತೆ. ಒಂದು ಹೂವು ಪಾರಿಜಾತ ತನಗೆ ತಾನಾಗೆ ಅರ್ಪಿಸ್ಕೊಳ್ಳುತ್ತೆ, ಸೀತಾಫಲ ತನಗೆ ತಾನಾಗೆ ಅರ್ಪಿಸ್ಕೊಳ್ಳತಕ್ಕಂಥ ಹಣ್ಣು, ಏಕೈಕ ಹಣ್ಣು ಸೀತಾಫಲ. ಅದಕ್ಕೆ ಪಾರ್ವತಿ ಹೇಳ್ತಾಳಂತೆ, ತನಗೆ ತಾನಾಗೆ ಅರ್ಪಿಸ್ಕೊಂಡಾಗ ನನಗೆ ನಾನು ತೊಗೊತೀನಿ. ನೀವೆಲ್ಲ ಏನು ಮಾಡ್ತಾರೆ ಗೊತ್ತಾ, ಕಾಯ ಕಿತ್ಕೊಂಡ್ಬಿಡ್ತಾರೆ, ಹಣ್ಣಾಗಲಿ ಅಂತ ಕೂತ್ಕೊಂಡಿರ್ತಾರೆ. ಯಾವಾಗ ಹಣ್ಣಾಗೋದು? ಒಂದೊಂದ್ಸಲಿ ಹಾಗೇ ಇಟ್ಕೊಂಡಿದ್ರೆ ಎಲ್ಲ ಕೊಳತು ನಾರಾಗೋಗುತ್ತೆ. ಇವನು ಆ ಕಡೆ ನೋಡಿರಲ್ಲ, ಬಿಟ್ಬಿಡ್ತಾನೆ. ಪಾರ್ವತಿಗೆ ಅರ್ಪಿತವಾಗಿರ್ತಕ್ಕಂಥ ಹಣ್ಣು ಬಹಳ ಇಷ್ಟ. ಅದಕ್ಕೆ ನೋಡಿ, ಪಾರಿಜಾತ ಯಾರಿಗಿಷ್ಟ? ಸತ್ಯಭಾಮೆ ಆಗಿರ್ತಕ್ಕಂಥವಳಿಗೆ. ಅಂದರೆ ಶ್ರೀದೇವಿ ಭೂದೇವಿ, ಆ ಭೂದೇವಿ ಆಗಿರ್ತಕ್ಕಂಥವಳು ಇನ್ಯಾರೋ ಅಲ್ಲ, ಸತ್ಯಭಾಮ, ಕೃಷ್ಣನಿಗೆ ಹೆಂಡತಿ. ಅವಳು ಹೇಳ್ತಾಳೆ ಪಾರಿಜಾತವನ್ನು ತಗೊಂಬ ಅಂತ. ಅವಳಿಗೆ ಇಷ್ಟವಾಗಿರ್ತಕ್ಕಂಥ ಈ ಪಾರಿಜಾತವನ್ನು ಕೃಷ್ಣ ಹೇಳ್ತಾನೆ, ನಿನಗೆ ಅರ್ಪಿತವಾಗಿರ್ತಕ್ಕಂಥ ಸಮಯದಲ್ಲಿ ತನಗೆ ತಾನಾಗೆ ಅರ್ಪಿಸಿದಾಗ ಆ ಹೂಗೆ ಭಾಳ ಶ್ರೇಷ್ಠತೆ. ಸೀತಾಫಲ ತನಗೆ ತಾನಾಗೆ ಅರ್ಪಿಸ್ತಕ್ಕಂಥದ್ದು, ಆ ಹಣ್ಣಾಗಿ ನೀವು ನೋಡಿ ಅದಾಗದೇ ಬಿದ್ದುಬಿಡುತ್ತೆ. ಬೆಳಗ್ಗೆ ಸೂರ್ಯ ರಾತ್ರಿಯಿಂದ ಮುಳುಗ್ತಾನೆ, ಬೆಳಗ್ಗೆ ಅಷ್ಟೊತ್ತಿಗೆ ಟಕ್ಕಂತ ಬೀಳುತ್ತೆ. ಆ ಹಣ್ಣಾಗಿರಬೇಕು. ನೀವೇ ಅದು ಕಿತ್ಕೊಂಡ್ಬಂದ್ಬಿಡ್ತೀರ ಅಷ್ಟೇ ಹೊರತು, ನಿಜವಾಗ್ಲೂ ಅದು ಅಬ್ಸರ್ವ್ ಮಾಡಿದ್ರೆ ಭಾಳ ಸಂತೋಷ. ಆವಾಗ ಗೌರಿ ವನಯದಲ್ಲಿ ಇದ್ದಾಗ ವನದೇವಿಗೆ ತುಂಬ ಪ್ರೀತಿ. ಅದಕ್ಕೆ ಋಷಿ ಮುನಿಗಳು ಆ ಕಾಲದಲ್ಲಿ ಸೀತಾಫಲನೇ ನೈವೇದ್ಯ ಮಾಡ್ತಾ ಇದ್ದು ಅಮ್ಮನವ್ರ ಪೂಜೆಗೆ. ಅಥರ್ವಣ ಶೇಷದಲ್ಲೂ ಏನು ಹೇಳುತ್ತೆ, ಸೀತಾಫಲನೇ ನೈವೇದ್ಯ ಮಾಡೋದು. ಅದಕ್ಕೆ ಗೌರಮ್ಮನಿಗೆ ಸೀತಾಫಲ ತುಂಬ ಇಷ್ಟ. ದಯವಿಟ್ಟು ತಂದು ಆ ಸೀತಾಫಲವನ್ನು ಎರಡಾದರೂ ಕನಿಷ್ಠ ಪಕ್ಷ ಹಣ್ಣಾಗಿಟ್ಟಿರೋದು. ಆದರೆ ಇಟ್ಟೋದೇನಕ್ಕೆ ಅಂದರೆ, ಕುಟುಂಬ ನೋಡಿ ಎಷ್ಟೊಂದಿದೆ ಅಂದರೆ, ಆ ಕುಟುಂಬದಲ್ಲಿ ಎಲ್ಲವೂ ಬೀಜಗಳೇ, ಎಲ್ಲ ಬೀಜಗಳು ಬಿತ್ತುಗಳೇ ಆಗತ್ತೆ. ಆದರೆ ಬಿಡಿಸ್ಕೋಬೇಕಾದ್ರೆ ಜಾಗ್ರತೆ. ನೋಡಿ, ಅವಳು ಚರ್ಮವನ್ನು ಬಿಡಿಸ್ತಾಳಂತೆ, ಸ್ವರ್ಣಗೌರಿ ಆಗ್ತಾಳೆ. ನೋಡಿ, ಆ ಬೀಜ ಮಾತ್ರ ಎಷ್ಟು ನಿಧಾನಕ್ಕೆ ಬಿಡಿಸ್ಕೊಂಡ್ರೆ ರುಚಿ, ಸ್ವಲ್ಪ ಹೊಟ್ಟೋದ್ರೆ ಕಹಿ. ಅದಕ್ಕೋಸ್ಕರ ಇಂಥ ಒಂದು ಸುಖ ಜೀವನ ಪ್ರತಿಯೊಬ್ಬರಿಗೂ ಇರಲಿ ಅಂತ ಗೌರಮ್ಮನ ಹಬ್ಬನ ಆಚರಿಸುವಾಗ ಸೀತಾಫಲ ಬಹಳ ಮುಖ್ಯ ಅಂತ ಈ ಮುಖಾಂತರ